ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, ಮಾನ್ಯ ಉಸ್ತುವಾರಿ ಸಚಿವರು ಆದ ನಮ್ಮ ಈಶ್ವರ್ ಖಂಡ್ರೆ ಅವರು ಇವತ್ತ ಅವರ ಕಾರ್ಯಗಳಿಂದ ಇಡೀ ಜಿಲ್ಲೆಯಲ್ಲಿನೇ ಅನೇಕ ಪ್ರಗತಿ ಕಾರ್ಯಗಳೆಲ್ಲ ನಡೆದಿದೆ. ಎಲ್ಲ ಬೀದರ್ ಜಿಲ್ಲೆಯಲ್ಲೇ ಒಂದು ಹೊಸ ಚೈತನ್ಯ, ಒಂದು ಹೊಸ ಹುಮ್ಮಸ್ಸು ಬರ್ತಾ ಇದೆ. ಅವರು ಮಾಡುವ ಕಾರ್ಯಗಳಿಂದ ಅಂತ ಹತ್ತಾರು ಯೋಜನೆಗಳನ್ನು, ಹತ್ತಾರು ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತು ನಾಳೆ ನಮ್ಮ ಮಠದಲ್ಲಿ ಯಾತ್ರಾ ನಿವಾಸವನ್ನ ಅವರ ಲಿಂಗಹಸ್ತದಿಂದ ಉದ್ಘಾಟನೆ ಆಗ್ತಾ ಇರೋದು ಬಹಳ ಸಂತೋಷ. ಅವರ ಪ್ರಯತ್ನ ಪರಿಶ್ರಮದಿಂದ ಯಾತ್ರಾ ನಿವಾಸವನ್ನು ಮಂಜೂರು ಮಾಡಿ ಅದನ್ನ ನಾಳೆ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡ್ತಾ ಇರೋದು ಬಹಳ ಸಂತೋಷ ಆಗಿದೆ. ಇನ್ನೂ ಅವರು ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆ ಇಡೀ ಕರ್ನಾಟಕದಲ್ಲೇ ಒಂದು ಮಾದರಿ ಜಿಲ್ಲೆ ಅನಿಸ್ಕೊಳ್ಳಿ. ಇಡೀ ಕರ್ನಾಟಕದಲ್ಲೇ ಒಂದು ಬೀದರ್ ಜಿಲ್ಲೆ ಎಲ್ಲಕ್ಕ ಮುಂಚೂಣಿಯಲ್ಲಿ ಇರುವಂಗ ಅವರು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹೇಳಿ, ನಾಳಿನ ಕಾರ್ಯಕ್ರಮಕ್ಕೆ ನಾಳೆ ಈಶ್ವರ್ ಖಂಡ್ರೆ ಅವರು ನಾಳೆ 4 ಗಂಟೆಗೆ ಅವರು ಬಂದು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಯಾತ್ರಾ ನಿವಾಸ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಶರಣಾರ್ಥಿ.